ಪ್ರೀತಿಯ ವೀಕ್ಷಕ ಮಹಾಪ್ರಭುಗಳಿಗೆ ನಮಸ್ಕಾರ. ಇವತ್ತು ನಾನು ಯಾವ ವಿಚಾರ ಬಗ್ಗೆ ಮಾತಾಡಕ್ ಬಂದಿದ್ದೀನಪ್ಪ ಅಂತಂದ್ರೆ, ನಾನು ರಿಲೀಸ್ ಆದ ದಿವಸ ಟಾಕ್ಸಿಕ್ ಫಿಲಮ್ನ ನಮ್ಮ ನಾಗಮಂಗಲ ಥಿಯೇಟ್ರಲ್ಲಿ ಹೋಗಿ ನೋಡ್ಕೊಂಡು ಬಂದಿದ್ದೆ. ಅದಕ್ಕೆ ರಿವ್ಯೂನು ಕೂಡ ಕೊಟ್ಟಿದ್ದೆ. ಕೆಲವರು ಮಗ ನೀನು ಹೇಳ್ತಿರೋದು ಸರಿ ಅಂತ ಇದ್ರು, ಇನ್ನು ಕೆಲವರು ಮಗ ನೀನು ಹೇಳ್ತಿರೋದು ತಪ್ಪು ಕಣಪ್ಪ ಹಂಗೆ ಹಿಂಗೆ ಅಂತಿದ್ದು. ಈ ಕಡೆ ಚೆನ್ನಾಗದೆ ಫಿಲಮು ಅನ್ನೋರು ಅವರೇ, ಈ ಕಡೆ ಚೆನ್ನಾಗಿಲ್ಲ ಫಿಲಮು ಅನ್ನೋವ್ರೆ, ಅರ್ಥ ಆಯ್ತಲ್ಲ ಅನ್ನೋರು ಅವರೇ, ಅರ್ಥ ಆಯ್ತಾ ಅದೇ ಅನ್ನೋರು ಅವರೇ, ಇನ್ನೂ ಬೇರೆ ಬೇರೆ ಥರದವ್ರು ಅವರೇ. ಅಂದರೆ ಇನ್ನೂ ಫಿಲಮ ನೋಡಬೇಕು, ಅವ್ರ ಅಭಿಮಾನಿಯಾಗಿರಲಿ ಅವ್ರ ಅಭಿಮಾನಿ ಆಗ್ದೋಗಿರಲಿ, ಫಿಲಮ ಇನ್ನೂ ನೋಡಬೇಕು ಅನ್ನೋರು ತುಂಬ ಜನ ಅವರೇ. ಆದರೆ ಇವತ್ತು ನನಗೆ ಏನು ಬೇಜಾರಾಯ್ತದಪ್ಪ ಅಂತಂದರೆ, ಫಿಲಮು ರಿಲೀಸ್ ಆಗಿ ಇನ್ನೂ ಒಂದು ದಿವಸ 2 ದಿವಸ ಆಗಿಲ್ಲ, ಆಲೆಯ ಪೈರಸಿ ಅಂತಂತಂದರೆ ಆ ಥಿಯೇಟ್ರಲ್ಲಿ ಹೋಗಿ ಆ ಒಂದು ಪೂರ್ತಿ ಫಿಲಮ ಒಂದು ಚೂರು ಬಿಡ್ದಂಗೆ ಪೂರ್ತಿ ಫಿಲಮ ರೆಕಾರ್ಡ್ ಮಾಡಿಬಿಟ್ಟು ಈ ಫೇಸ್ಬುಕ್ ಚಾನಲಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾವ್ರೆ. ಪ್ರೀತಿ ಅಭಿಮಾನಕ್ಕೆ ಒಂದೊಂದು ತುಣುಕುಗಳನ್ನ ಹಾಕ್ತಾರೆ, ಅದನ್ನು ತಪ್ಪು ಅಂತ ಹೆಸರನ್ನ ಕೂಡ ಹೇಳವ್ರೆ. ಅದನ್ನು ನಾವು ಮುಂದಿನ ದಿನಗಳಲ್ಲಿ ಅದನ್ನು ಮಾಡೋಕ್ಕೆ ಹೋಗಲ್ಲ. ಆದರೆ ಇವತ್ತಿನ ಲೆಕ್ಕಾಚಾರದಲ್ಲಿ ಅದುವೇ ನಮ್ಮ ಕನ್ನಡದವರು, ತೆಲುಗವರು, ತಮಿಳವರು ಅಥವಾ ಮಲಯಾಳಂ ಇಲ್ಲಿ ಯಾರೂ ಪೈರಸಿ ಮಾಡಿಲ್ಲ. ಈ ಹಿಂದಿ ವರ್ಷನ್ನ ಪೈರಸಿ ಮಾಡೋರಲ್ಲ, ನನಗಂತೂ ಭಾರಿ ಅಂದರೆ ಭಾರಿ ಬೇಜಾರಾಯ್ತದೆ. ಯಾಕೆ ಅಂತಂದರೆ, ಇವತ್ತು ನಾವು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮಾತಾಡ್ತಿರೋದು ಯಾವುದಕ್ಕೋಸ್ಕರ, ನಮಗೂ ಮುಂದೊಂದು ದಿನ ಏನೋ ಒಂದು ಅವಕಾಶ ಸಿಕ್ಕಿದ್ರೆ ನಾವೇ ನಮ್ಮ ಕಲೆನ ಪ್ರದರ್ಶನ ಮಾಡ್ಕೊಳ್ಳೋಣ ಅಂತ, ಬಿಗ್ ತೆರೆಗಳ ಮೇಲೆ ನಾವು ಬರೋಣ ಅಂತ. ಆದರೆ ಇವತ್ತಿನ ಸಮಾಜದಲ್ಲಿ ಏನಾಯ್ತದಪ್ಪ ಅಂತಂದರೆ, ನಾವು ಏನೋ ದೊಡ್ಡದಾಗಿ ಮಾಡೋಣ ಅಂತ ಹೋಗಮ್ಮ ಅನ್ನೋಷ್ಟೊಳಗೆ ಈ ಥರ ಎಲ್ಲ ಪೈರಸಿ ಹಾಕ್ಬಿಟ್ರೆ ಯಾರು ಬಂಡವಾಳ ಹಾಕೋರು? ಬಂಡವಾಳ ಇಲ್ಲ ಯಾಕೆ ಕೂಡ ಐತದಲ್ಲ ಬಂಡವಾಳ ಎಲ್ಲ. ನಾವು ಇದು ಏನಂತಂದರೆ, ನಾನು ಹೇಳ್ದಂಗೆ ನಮ್ಮ ಸೌತಲ್ಲಿ ಯಾರು ಅಷ್ಟು ನನಗೆ ಗೊತ್ತಿರೋಂಗೆ ಪೈರಸಿಗಳ ಜಾಸ್ತಿ ಮಾಡ್ತಾಯಿಲ್ಲ. ಯಾಕೋ ಆ ಹಿಂದಿ ವರ್ಷನೂ ಪೈರಸಿಗಳು ಅದು ಯಾಕೆ ಆಯ್ತದೋ ಅದೊಂದು ನನಗೆ ಗೊತ್ತಾಯ್ತಾ ಇಲ್ಲ. ಹಿಂಗೆ ಆಯಿತು ಅಂತಂದರೆ ಇಂಡಸ್ಟ್ರಿಯವರು ಇದ್ರ ಬಗ್ಗೆ ಕಠಿಣವಾದ ಒಂದು ಕ್ರಮಗಳನ್ನ ನೀವು ತಗೋಬೇಕು, ಕಾನೂನು ಕ್ರಮಗಳನ್ನ. ಆವಾಗಲೇ ಬುದ್ಧಿ ಕಲಿಯೋದು. ನಾನು ನೋಡ್ತಾ ಇದ್ದೀನಿ ಒತ್ತಾರೆಯಿಂದ 3 ಚಾನಲ್ಗಳಲ್ಲಿ ಬಂದವೆ. ಇವಾಗ ನಾನು ಅದನ್ನು ಲಿಂಕ್ನ ಇಲ್ಲಿ ಹಾಕ್ಬೋದು, ಆದರೆ ತಿರ್ಗಾ ನಾನೇ ಅದನ್ನು ಪ್ರಮೋಟ್ ಮಾಡ್ದಂಗೆ ಆಯ್ತದೆ. ಅದಕ್ಕೋಸ್ಕರ ನಾನು ಇಲ್ಲಿ ಆಗ್ತಾ ಇಲ್ಲ. ನಿಮಗೂ ಖಂಡಿತವಾಗ್ಲೂ ನನಗೆ ಸಿಕ್ಕವೆ ಅಂತಂದರೆ ಚಿತ್ರತಂಡದವ್ರು ನಿಮಗೆ ಸಿಗಲ್ವೇ? ಹೆಸಣಿಗೆ ಮತ್ತು KVN ಪ್ರೊಡಕ್ಷನ್ಗೆ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ಒಂಚೂರು ನೋಡಿ ಇದೇನು ಯಾವ ಲೆಕ್ಕಾಚಾರಕ್ಕೆ ಅವರು ಮಾಡ್ತಾ ಇದ್ದಾರೋ ಇದನ್ನೆಲ್ಲ ನೋಡ್ಬಿಟ್ಟು ಗಮನಿಸ್ಬಿಟ್ಟು ಮೊದಲು ಇದನ್ನು ಹೋಗ್ಲಾಡಿಸಿ. ಯಾಕೆಂದರೆ ಜನಕ್ಕೆ ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಬೇಕು. ಏನು ಹೆಂಗೋ ಮಾಡವ್ರೆ ಪೈರಸಿ ಅಂತಂದರೆ, ಏನೋ ಒಂಚೂರು ಆ ಕಡೆಗೆ ಈ ಕಡೆಗೆ ಅಳ್ಳಾಡೋದು, ಏನೋ ಅವರೇ ಕ್ಯಾಮ್ರಾ ಇಟ್ಟು ಶೂಟ್ ಮಾಡಿರೋ ನನಗೆ ತೆಗೆದು ಹಾಕವ್ರೆ. ನೀವು ಅನ್ಕೋಬೋದು ಅಲ್ಲಕ್ಕಲ್ಲ ಮಗ ಅವ್ರು ದುಡ್ಡು ಹಾಕವ್ರೆ, ಅವ್ರ ಇಷ್ಟ, ಅವರೇ ಕೇಳ್ತಿಲ್ಲ, ನೀನು ಯಾಕಲ್ಲ ಕೇಳ್ತಿದ್ದಿ, ನೀನು ಯಾಕಲ್ಲ ಗಂಟ್ಲರ್ಕತ್ತಾ ಇದ್ದಿ ಅಂತ. ನಾವೂ ಅದನ್ನೇ ಹೇಳಿದ್ನಲ್ಲ, ನಮಗೂ ಏನೋ ಆಸೆಗಳು ಇರ್ತವೆ ಮುಂದಿನ ದಿನಗಳಲ್ಲಿ ಈ ಥರಕ್ಕೆ ಆಗಬೇಕು ಅಂತ. ಈ ಥರ ಪೈರಸಿ ಹಾಕ್ಬಿಟ್ಟು ದುಡ್ಡು ಹಾಕೋರೆ ಬರಲಿಲ್ಲ ಅಂತಂದರೆ ಒಳ್ಳೊಳ್ಳೆ ಪ್ರತಿಭೆಗಳಿಗೆ ಅವಕಾಶ ಎಲ್ಲಿ ಸಿಕ್ಕೋದು? ಆ ಒಂದು ವಿಚಾರಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಬೇಜಾರಾಯಿತು. ಯಾಕೆಂತಂದರೆ ಏನು ಕಡಿಮೆ ದುಡ್ಡು ಹಾಕಿದ್ದಾರೆ, ಏನೋ ನಮಗೆ 10 ರೂಪಾಯಿ ಉಡ್ಸ್ಕೊಳ್ಳೋದು ಕಷ್ಟ ಆಗದೆ. ಅಂಥದ್ರಲ್ಲಿ 500 ಕೋಟಿ 600 ಕೋಟಿ ಫಿಲಮು ಅಂತ ಹೇಳ್ತಾರೆ. ಪಾಪ ಅವ್ರಿಗೆ ದುಡ್ಡು ಬರೋದು ಬೇಡವೆ? ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ತೆಗಿಯೋದು ಬೇಡವೆ? ಈ ಥರಕ್ಕೆ ಆದಾಗ ಏನಾಯ್ತವೆ, ತಪ್ಪಾಯ್ತವೆ. ದಯವಿಟ್ಟು ನಮ್ಮ ಚಿತ್ರ ವಾಣಿಜ್ಯ ಮಂಡಳಿಯವರು ಕೂಡ ದಯವಿಟ್ಟು ಇದನ್ನು ನೋಡಿಕೊಂಡು ಸರ್ಕಾರ ಗಮನಕ್ಕೆ ತಂದು ಇದಕ್ಕೆ ಕಠಿಣವಾದ ಒಂದು ಕ್ರಮವನ್ನು ತಗೊಳ್ಳೇಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಹಿಂದಿ ವರ್ಷನ್ಗಳು ಅದು ಯಾಕಂಗೆ ಆಯ್ತದೋ ಗೊತ್ತಿಲ್ಲ. ಅವರು ಫಿಲಮ್ಗಳೇ ಏನು ಒತ್ತಾರೆ ರಿಲೀಸ್ ಆಗದೆ ಅಂತಂದರೆ ಸಣ್ಣಗೆ ಆಲೆಯ ಪೈರಸಿ ಮಾಡಿಬಿಟ್ಟಿರ್ತಾರೆ. ನಮ್ಮ ಸೌತ್ ಫಿಲಮ್ಗಳನ್ನೂ ಪೈರಸಿ ಮಾಡ್ತಾವ್ರೆ. ಯಾಕೆ ಏನು ನಮ್ಮ ಸೌದರ್ನ ಅಂದರೆ ಬೆಳೆಯೋದಕ್ಕೆ ಏನಾರ ಒಂಚೂರು ಹಿಂದೇಟ ಹಾಕಿಸ್ತಾ ಇದ್ದವ್ರು ಏನೋ ಗೊತ್ತಾಯ್ತಾ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ಗಮನವನ್ನು ಹರಿಸ್ಕೋಬೇಕು. ಖಂಡಿತವಾಗ್ಲೂ ಸಿನಿಮಾ ಒಂದ್ಸಲ ಅಂತೂ ನೀವು ನೋಡಲೇಬಹುದು. ಕುಟುಂಬ ಸಮೇತ ಹೋಯ್ತೀರಿ ಬಿಡ್ತೀರಿ ಅನ್ನೋದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ಸಿನಿಮಾ ಅಂತೂ ಏನೋ ಚೆನ್ನಾಗೇ ಇಲ್ಲ, ಒಂದು 70ಕ್ಕೂ ಚೆನ್ನಾಗಿಲ್ಲ ಅನ್ನೋ ಲೆಕ್ಕಾಚಾರದಲ್ಲೇನಿಲ್ಲ. ಲೆಕ್ಕಾಚಾರದಲ್ಲದೆ ಒಳ್ಳೆಯ ಸಿನಿಮಾನ ಲೆಕ್ಕಾಚಾರದಲ್ಲೇ ಇದೆ. ದಯವಿಟ್ಟು ಪೈರಸಿ ಆಗಿದ್ರು ಕೂಡ ನೀವು ಯಾರೂ ಅಲ್ಲಿ ನೋಡೋಕ್ಕೆ ಹೋಗಬೇಡಿ. ನಿಮಗೆ ಇಲ್ಲ ಸಿನಿಮಾನ ನಾನು ನೋಡಲೇಬೇಕು ಅಂತಂದರೆ ಒಂದು ಸ್ವಲ್ಪ ದುಡ್ದಿರಾದ್ರೆ ಒಂದು ಭಾಗವ ಎತ್ತಿಡ್ಕೊಂಡು ನಿಮ್ಗೆ ಆದರೆ ಹೋಗ್ಬಿಟ್ಟು ಚಿತ್ರಮಂದಿರದಲ್ಲೇ ನೋಡಿ. ದುಡ್ಡು ಯಾರಿಗೆ ಮಾಪ್ ಕೊಡೋಣಪ್ಪ ಅಂತ ಕೇಳಕ್ಕೆ ಹೋಗ್ಬೇಡಿ ದಯವಿಟ್ಟು. ಏನೋ ಅಭಿಮಾನಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೀನಿ ಹಿಂಗಂತ ಹೇಳ್ತಾ, ಮತ್ತೊಂದು ಸಲ ಸಿನಿಮಾ ತೆಗಿಯೋರ್ಗೂ
ಮತ್ತು ಸಿನಿಮಾದಲ್ಲಿ ಮೇರು ದಿಗ್ಗಜರಿದ್ದೀರಲ್ಲ, ದಯವಿಟ್ಟು ಈ ಪೈರಸಿ ಅನ್ನೋದ್ರ ಬಗ್ಗೆ ನೀವು ತುಂಬ ಸಲ ಮಾತಾಡ್ತಾ ಇರ್ತಿದ್ರಿ. ಅದಕ್ಕೆ ಒಂದು ಕಟ್ಟುನಿಟ್ಟಾದ ಒಂದು ಕ್ರಮವನ್ನು ನೀವು ತರಲೇಬೇಕು ಅಂತ ನಾನು ಆ ಭಗವಂತನಲ್ಲಿ ಬೇಡ್ಕೊತೀನಿ, ಹಾಗೆ ನಿಮ್ಮಲ್ಲಿ ಬೇಡ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡಿಗರು.